ಪ್ರೈಸ್ ದ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ಗ್ರಂಥದಲ್ಲಿ ದೇವರು ಹೇಳಿರುವಂಥ ಸತ್ಯ ಏನೆಂದರೆ, ಮುಖ್ಯವಾಗಿ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯ 30ನೇ ವಚನದಿಂದ ನಾವು ಧ್ಯಾನಿಸೋಣ. ನೀನು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಮೊದಲನೆಯದು ದೈವ ಆಜ್ಞೆಯಾಗಿದೆ. ಮತ್ತು ನೀನು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದು ಅದರಂತೆ ಇರುವ ಎರಡನೇ ಆಜ್ಞೆಯಾಗಿದೆ. ಇವುಗಳಿಗಿಂತ ಹೆಚ್ಚಿನ ದೈವಾಜ್ಞೆ ಮತ್ತೊಂದು ಇಲ್ಲ ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಹೇಳಿದರೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ. ಈಗ ರೋಮನ್ ಕ್ಯಾಥಲಿಕ್ ಅಂತ ಕರೆಯುವಂಥ ಪ್ರತಿಯೊಬ್ಬರಿಗೂ, ಯಾಕೆಂದರೆ ಇಂದಿನ ದಿನಗಳಲ್ಲಿ ನಾನು ಸಹ ರೋಮನ್ ಕ್ಯಾಥಲಿಕ್ ಅಂತ ಹೇಳಿಕೊಂಡಿದ್ದೆ. ಆದರೆ ರೋಮನ್ ಕ್ಯಾಥಲಿಕ್ ಎಂದರೆ ಏನು, ಕ್ರಿಶ್ಚಿಯನ್ ಎಂದರೆ ಏನು, ಹಿಂದೂ ಅಂದರೆ ಏನು, ಮುಸ್ಲಿಮ್ಸ್ ಅಂದರೆ ಏನು ಅನ್ನೋದು ಮೊದಲು ನೀವು ತಿಳಿದುಕೊಂಡರೆ ನಿಜವಾಗಿಯೂ ನೀವು ಬುದ್ಧಿವಂತರಾಗುತ್ತೀರಾ. ಇಲ್ಲ ಅಂದರೆ ಬುದ್ಧಿ ಇಲ್ಲ ಅಂತಲ್ಲ, ನಿಮಗೆ ಬುದ್ಧಿ ಇರುತ್ತೆ, ಆದರೆ ಈ ಲೋಕದ ಪ್ರಕಾರವಾಗಿ ಬುದ್ಧಿ ಇರುತ್ತೆ. ನೋಡಿ, ಕ್ರಿಶ್ಚಿಯನ್ ಎಂದರೆ ಕ್ರಿಸ್ತನನ್ನು ಹಿಂಬಾಲಿಸುವುದು. ಅಂದರೆ ಯೇಸು ಸ್ವಾಮಿ ಹೇಳಿರುವಂಥ ವಿಷಯಗಳನ್ನು ನಾವು ಹಿಂಬಾಲಿಸಬೇಕು, ಅವರು ಹೇಳಿದ ಪ್ರಕಾರವಾಗಿ ನಾವು ನಡೆಯಬೇಕು. ಆಯಿತಾ? ಹೀಗೆ ಯೇಸು ಸ್ವಾಮಿ ಹೇಳಿದ ಪ್ರಕಾರ ನೀವು ನಡೀರಿ ಅಂದರೆ, ನಾನು ಮರಿಯಮ್ಮನನ್ನು ಮುಗಿತೇನೆ ಮತ್ತು ಅಂತೋಣಿಯರನ್ನು ಮುಗಿತೇನೆ, ಸಂತರನ್ನು ಮುಗಿತೇನೆ ಅಂತ ನೀವು ಹೇಳ್ತಿರೋ ಪ್ರತಿಯೊಬ್ಬರಿಗೂ ನಾನು ಹೇಳುವ ವಿಷಯ ಏನೆಂದರೆ, ಇಲ್ಲಿ ಯೇಸು ಸ್ವಾಮಿ ಬಾಯಿ ತೆರೆದು ಇವರು ಹೇಳ್ತಾ ಇದ್ದಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದ. ನೀವು ಪೂರ್ಣ ಹೃದಯ ಕೊಡ್ರಿ ಅಂದರೆ ಯೇಸು ಸ್ವಾಮಿಗೂ ನಾನು ಮರ್ಯಾದೆ ಕೊಡುತ್ತೇನೆ, ಮತ್ತು ಮರಿಯಮ್ಮನಿಗೂ ನಾನು ಮರ್ಯಾದೆ ಕೊಡುತ್ತೇನೆ, ಅಂತೋಣಿಯರಿಗೂ ಮರ್ಯಾದೆ ಕೊಡುತ್ತೇನೆ, ಸಂತರು ಎಲ್ಲರಿಗೂ ನಾನು ಮರ್ಯಾದೆ ಕೊಡುತ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ನೀವು ಯೋಚಿಸಿರಿ, ಇದು ಸರಿನಾ ಅಥವಾ ತಪ್ಪಾ? ಈಗ ರೋಮನ್ ಕ್ಯಾಥಲಿಕ್ ಎಂದರೆ ಏನು? ಪೋಪ್ ಹೇಳಿರುವಂಥ ವಿಷಯಗಳನ್ನು ನೀವು ಹಿಂಬಾಲಿಸ್ತೀರಾ, ಅದನ್ನೇ ರೋಮನ್ ಕ್ಯಾಥಲಿಕ್ ಎನ್ನುವುದು. ರೋಮ್ ಸಾಮ್ರಾಜ್ಯದವರು ಏನನ್ನು ಹೇಳಿದಾರ ಅದನ್ನು ನೀವು ಕೇಳ್ತಾ ಇದ್ದೀರಾ, ಅದು ಸರಿಯಾದದ್ದ? ನೀವು ಯೋಚಿಸಿರಿ. ಯಾಕೆಂದರೆ ರೋಮ್ ಯಾರು? ಪೋಪ್ ಅನ್ನೋದು ಯಾರು? ಪೋಪು ಒಬ್ಬ ಸಾಧಾರಣ ಮನುಷ್ಯ ಅಷ್ಟೇ. ಆದರೆ ಪೋಪ್ ಬಂದು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪೋಪನ್ನು ಹೇಳಿರುವಂಥ ವಿಷಯಗಳನ್ನು ನಾವು ಕೇಳಲಿಕ್ಕೆ ನಾವು ದಡ್ರಲ್ಲ. ಅದನ್ನು ನೀವು ಯೋಚಿಸಿರಿ. ನೀವು ದೇವರು ಹೇಳಿರುವಂಥ ವಿಷಯಗಳನ್ನು ನೀವು ಹಿಂಬಾಲಿಸಿದರೆ, ಅವರು ಹೇಳಿದಂತೆ ಯೇಸು ಸ್ವಾಮಿ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನೀವು ದೇವರ ರಾಜ್ಯ ಹೋಗಲು ಸಾಧ್ಯ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಹೋಗಲು ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಮುಖ್ಯವಾಗಿ ನೀವು ದೇವರು ಒಬ್ಬನೇ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಲೋಕದಲ್ಲಿ ಎಷ್ಟೋ ದೇವರುಗಳು ಮಾಡ್ಕೊಂಡಿರಬಹುದು, ದೇವರುಗಳಿರಬಹುದು, ಸಂತರ ಅಂತ ಇರಬಹುದು. ನೀವು ಯಾರನ್ನು ನಂಬಿದ್ರೂ ನೀವು ದೇವ್ರ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬರನ್ನು ನಂಬಿದ್ರೆ ಮಾತ್ರ ಅದು ನಾವು ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಅದೇ ನಿಜವಾದ ಯೇಸು ಕ್ರಿಸ್ತನಾಗಿರುವ ದೇವರಾಗಿರುವ ಯೇಸು ಸ್ವಾಮಿ ಆಗಿದ್ದಾರೆ. ಈ ಯೇಸು ದೇವರು ಏನನ್ನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಗಲಾತ್ಯ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20ನೇ ವಚನದಲ್ಲಿ, ಮಧ್ಯಸ್ಥನು ಒಬ್ಬ ಮಧ್ಯಸ್ಥನಲ್ಲ, ಆದರೆ ದೇವರು ಒಬ್ಬನೇ. ದೇವರು ಒಬ್ಬನೇ ಅಂತ ದೇವರು ಯೇಸು ಸ್ವಾಮಿನೇ ಹೇಳಿದ್ದಾರೆ. ದೇವರು ಒಬ್ಬನೇ ಇದ್ದಾಗ ಈ ಲೋಕದಲ್ಲಿ ಎಷ್ಟು ಜನ ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು, ಅದು ಬಿಟ್ಟಾಕಿ, ಅದು ಎರಡನೇ ವಿಷಯ. ಮತ್ತು ಯಾಕೋಬನು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರು ಒಬ್ಬನೇ ಎಂದು ನೀನು ನಂಬುವವನು ನೀನು ಒಳ್ಳೆಯದು ಮಾಡುತ್ತಿ. ದೇವರು ಈ ಲೋಕದಲ್ಲಿ ಎಷ್ಟೋ ದೇವರುಗಳು ಮಾಡ್ಕೊಂಡಿರ್ಬೋದು, ಎಲ್ಲ ದೇವರು ಒಂದೇ ಅಂತ ನೀವು ಹೇಳ್ಬೋದು, ಆದರೆ ಎಲ್ಲ ದೇವರು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ಒಬ್ಬನೇ ಎಂದು ನೀನು ನಂಬುವುದು ಸರಿ, ನೀನು ಒಳ್ಳೆಯದು ಮಾಡುತ್ತಿ. ದೆವ್ವಗಳು ಕೂಡ ಹಾಗೆ ನಂಬಿ ನಡುಗುತ್ತದೆ. ದೆವ್ವ ಕೂಡ ದೇವರು ಒಬ್ಬನೇ ಇದ್ದಾನಂತ ನಂಬಿಕೊಂಡು ಯೇಸು ಸ್ವಾಮಿ ಹತ್ರ ಬಿಟ್ಟು ಓಡೋಯ್ತು, ನಡುಗ್ತಾ ಇದೆ ದೆವ್ವ ಕೂಡ ಈಗಲೂ. ಹಂಗೆ ನಾವು ಆ ದೆವ್ವನೇ ನಡುಗ್ತಾ ಇರೋವಾಗ ನಾವು ಯೇಸು ಸ್ವಾಮಿನ ಬಿಟ್ಟು ಬೇರೆ ಸಂತರುಗಳನ್ನು, ಅಂತೋಣಿಯರ, ಮರಿಯಮ್ಮನನ್ನು ನಾನು ನಿಮಗೆ ಕೇಳುವಂಥ ಒಂದು ಪ್ರಶ್ನೆ ಏನೆಂದರೆ, ಇಲ್ಲಿ ಕೊನೆಯದಾಗಿ ಇನ್ನೊಂದು ವಾಕ್ಯವನ್ನು ನಾನು ನಿಮಗೆ ಹೇಳಿ ಮತ್ತೆ ನನ್ನ ವಿಷಯಕ್ಕೆ ಬರ್ತೇನೆ. 1 ತಿಮೋತಿ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ನೋಡಿ,
ಇಲ್ಲಿ ಯೇಸು ಸ್ವಾಮಿ ನೀವು ಮರಿಯಮ್ಮನ ಬೇಡ್ಕೊಂಡ್ರೆ ಮರಿಯಮ್ಮ ಹೋಗಿ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಅಂಥೋಣಿಯನ್ನ ಬೇಡ್ಕೊಂಡ್ರೆ ಒಳ್ಳೇದು ಮಾಡ್ತಾರೆ. ನೋಡಿ, ನೀವು ಯಾವ ದೇವರನ್ನು ಬೇಡಿಕೊಂಡ್ರೂ ನಿಮಗೆ ಒಳ್ಳೇದು ಈ ಲೋಕದಲ್ಲಿ ಆಗುತ್ತೆ ಅನ್ನೋದು ಸುಳ್ಳು. ಅದು ತಾತ್ಕಾಲಿಕವಾಗಿರುತ್ತೆ. ಆದರೆ ಮುಖ್ಯವಾಗಿ ನಾವು ಬೇಕಾಗಿರೋದು ನಮಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ರಕ್ಷಣೆ ಹೊಂದಬೇಕು. ಮತ್ತು ಯೇಸು ಸ್ವಾಮಿ ಹತ್ರ ನಾವು ಹೋಗಬೇಕಾದ್ರೆ ನೀವು ಯೇಸುವನ್ನು ನಂಬಿದ್ರೆ ಮಾತ್ರ, ಯೇಸುವನ್ನು ದೇವರಂತ ನೀವು ನಂಬಿದ್ರೆ ಮಾತ್ರ ನೀವು ಸ್ವರ್ಗ ಸಾಮ್ರಾಜ್ಯ ಹೋಗಲು ಸಾಧ್ಯ. ಯಾಕೆಂದರೆ ದೇವರು ಒಬ್ಬನೇ. ಆತನಿಗೆ ನೀವು ಮರಿಯಮ್ಮ ಹತ್ರ ಹೇಳಿದ್ರೆ, ಅಂಥೋಣಿಯರ ಹತ್ರ ಹೇಳಿದ್ರೆ ಅವರು ನಿಮಗೆ ಹೋಗಿ ಮಾತಾಡಿ ಹೇಳಿ ಅದು ನಿಮ್ಗೆ ಒಳ್ಳೇದು ಮಾಡ್ತಾರದ ಅಂತ ಹೇಳಿರೋವಂಥದ್ದು ಕಟ್ಟುಕತೆಯಾಗಿದೆ. ಯಾಕೆಂದರೆ ದೇವರು ಒಬ್ಬನೇ, ಆತನು ಯೇಸು ಸ್ವಾಮಿ ಆಗಿದ್ದಾರೆ. ಈ ಲೋಕದಲ್ಲಿ ಅನೇಕ ದೇವರುಗಳನ್ನು ಮಾಡಿಕೊಂಡಿದ್ದಾರೆ. ಹಿಂದೂಗಳಲ್ಲಿ ದೇವರುಗಳು 300 ಮುಕ್ಕೋಟಿ ದೇವರಿದ್ದಾರೆ. ಆ ದೇವರು 300 ಮುಕ್ಕೋಟಿ ಇದ್ರೂ 100 ದೇವರು ಹೆಸರನ್ನು ಹೇಳಲಿಕ್ಕೆ ನಿಮ್ಮಿಂದ ಆಗುತ್ತಾ? ಯೋಚನೆ ಮಾಡಿ. ಅಲ್ಲಾ ಅಂತ ಮುಸ್ಲಿಮ್ಸು ಅಲ್ಲಾ ಅಂತ ಹೇಳ್ತಾರೆ. ಅಲ್ಲಾ ದೇವರನ್ನು ನೋಡಿರೋರು ಯಾರು? ನೋಡಿ, ಈ ಲೋಕದಲ್ಲಿ ಯಾವ ದೇವರನ್ನು ಯಾರು ನೋಡಿಲ್ಲ. ಎಲ್ಲ ಅವರವರಿಗೆ ಬಂದಂತೆ ಒಂದು ವಿಚಿತ್ರವಾದ ಚಿತ್ರಗಳನ್ನು ಬರೆದು ಇದು ಯೇಸು ಸ್ವಾಮಿ, ಇದು ಶಿವ ಮತ್ತು ಇದು ಮಸೀದಿ ಅಂತ ಎಲ್ಲ ಹೇಳಿಕೊಂಡು ಜನರು ಬೋಧನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸತ್ಯವನ್ನು ತಿಳ್ಕೊಳ್ಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯಾಕೆಂದರೆ ಈ ಲೋಕದಲ್ಲಿ ಅನೇಕ ಜನರು ಅನೇಕ ರೀತಿಯಲ್ಲಿ ಹೇಳಬಹುದು. ಆದರೆ ನಾವು ಬೈಬಲ್ ಗ್ರಂಥವನ್ನು ಭಗವದ್ಗೀತೆಯನ್ನು ಕುರಾನನ್ನು ನೀವು ಓದಿ ನೋಡಿ, ಅದು ಏನು ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿ ನಾನು ನಿಮಗೆ ಕೇಳ್ತೇನೆ ವಿಷಯ, ರೋಮನ್ ಕ್ಯಾಥಲಿಕ್ ಅವರಿಗೆ ಮತ್ತು ಪಾಸ್ಟ್ರುಗಳಿಗೆ ಮತ್ತು ಅನೇಕ ಜನರಿಗೆ ನಾನು ಕೇಳುವಂಥದ್ದು ಇಷ್ಟೇ. ಯಾವತ್ತಾದರೂ ಮರಿಯಮ್ಮ ನನ್ನನ್ನು ನೀವು ಬೇಡಿಕೊಳ್ಳಿರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಎಲ್ಲಾದರೂ ಹೇಳಿದ್ದಾರೆ ನೀವು ತೋರಿಸಿ. ಮತ್ತು ನಾನು ಸ್ವರ್ಗಕ್ಕೆ ಹೋಗಿದ್ದೇನೆ ಅಂತ ಯಾವ ಬೈಬಲಲ್ಲಿ ಬರೆದಿದೆ ಮರಿಯಮ್ಮ ಹೋಗಿದ್ದಾಳೆ ಅಂತ ತೋರಿಸಿ ನೋಡೋಣ. ಅಂಥೋಣಿಯರು ಒಂದು ಸಂತರು ಅಂತ ನೀವು ಹೇಳ್ತಾ ಇದ್ದೀರಾ. ಅಂಥೋಣಿಯರು ನನ್ನನ್ನು ಬೇಡ್ಕೊಳ್ಳಿ ನಿಮಗೆ ಸಹಾಯ ಮಾಡ್ತೇನೆ ಅಂತ ಬೈಬಲ್ ಗ್ರಂಥದಲ್ಲಿ ತೋರಿಸಿ. ನೀವು ಅದನ್ನು ಬಿಟ್ಟು ಬೇರೆ ಯಾವ ಪುಸ್ತಕದಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಬರೆದಿರ್ಬೋದು, ಅದು ನಿಜವಲ್ಲ. ಯಾಕೆಂದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯ 18-19ನೇ ವಚನದಲ್ಲಿ, ಯಾವುದೇ ವಿಷಯ ಆಗಲಿ ಬೈಬಲ್ ಗ್ರಂಥಕ್ಕೆ ಸೇರಿಸಬಾರ್ದು, ಅದರಿಂದ ತೆಗಿಲೂಬಾರ್ದು ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನೀವು 10 ಆಜ್ಞೆಗಳನ್ನು ನೀವು ಹೇಳ್ತಾ ಇದ್ದಿಲ್ಲ. ಈ 10 ಆಜ್ಞೆಗಳು ಎಲ್ಲಿದೆ ಅಂತ ನೀವು ಧ್ಯಾನಿಸಿರಿ. ಈ 10 ಆಜ್ಞೆಗಳು ವಿಮೋಚನ ಕಂಡ 20ನೇ ಅಧ್ಯಾಯ 3ನೇ ವಚನದಿಂದ ನೀವು ಓದಿ ನೋಡಿ. ಅದರಲ್ಲಿ ಇರೋವಂಥ ಸತ್ಯ ನಿಮ್ಮ ರೋಮನ್ ಕ್ಯಾಥಲಿಕ್ಕಲ್ಲಿ ಇದೆಯಾ? ಯಾಕೆಂದರೆ ಅಲ್ಲಿ ಇಲ್ಲ, ವಾಕ್ಯಗಳನ್ನು ತೆಗೆದು ಬಿಟ್ಟಿದ್ದಾರೆ. ನೀವು ಇದನ್ನು ತೆಗೆದು ಬಿಟ್ಟರೆ ಹೇಗೆ ನೀವು ಸತ್ಯವನ್ನು ತಿಳ್ಕೊಳ್ಳಲು ಸಾಧ್ಯ? ಅಂಥೋಣಿಯರನ್ನವರು ಬೈಬಲ್ ಗ್ರಂಥದಲ್ಲಿ ಇಲ್ಲ. ಅವರನ್ನು ನೀವು ಪೂಜಿಸೋದ್ರಿಂದ, ನೀವು ಅವರನ್ನು ಬೇಡಿಕೊಳ್ಳೋದ್ರಿಂದ ನೀವು ಸ್ವರ್ಗ ರಾಜ್ಯ ಸೇರಲು ಸಾಧ್ಯನಾ? ನೀವು ಯೋಚಿಸಿರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆಂದರೆ ಈ ದಿನಗಳಲ್ಲಿ ನಾವು ಸತ್ಯವನ್ನು ಹೇಳಿದ್ರೆ ಎಲ್ಲರೂ ಇವನು ಪ್ರಾಟೆಸ್ಟೆಂಟು, ಬೆಂದಕೋಸ್ತು, ಇದರ ಅರ್ಥವನ್ನು ಅನೇಕ ಜನರಿಗೆ ಗೊತ್ತಿಲ್ಲ. ಬೆಂದಕೋಸ್ತ ಅಂದರೆ ಏನು ಪಂಚಶತಮ ದಿನ ಅಂತ ಅರ್ಥ, ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಇವರು ಬೆಂದಕೋಸ್ತ ಆಗ್ಬಿಟ್ರು, ಹಾಗೆ ಆಗ್ಬಿಟ್ರು, ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ ಅನೇಕ ಶ್ರೀಮಂತರು ಹೇಳುವಂಥ ಮಾತುಗಳನ್ನು ಕೇಳ್ತಾರೆ. ಸಾಧಾರಣ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನಾಗಿ ಮತ್ತು ಅವರ ಮಕ್ಕಳು ನಾವಾಗಿ ಏನಾದರೂ ಹೇಳಿದ್ರೆ ಅದನ್ನು ನೀವು ಕೇಳುವುದಿಲ್ಲ. ಯಾಕೆಂದರೆ ನಿಮ್ಮ ಮತಗಳನ್ನು ನೀವು ಯೋಚಿಸ್ತಾ ಇದ್ದೀರಾ, ನಿಮ್ಮ ಜಾತಿಗಳನ್ನು ನೀವು ಯೋಚಿಸ್ತಾ ಇದ್ದೀರಾ. ನಿಮ್ಮ ಫಾದರ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಹೇಳ್ತಾ ಇದ್ದಾರೆ ಅವರಲ್ಲಿ ಸತ್ಯ ಇದೆ ಅಂತ ನೀವು ಯಾವುದಾದ್ರು ಒಂದು ವಿಷಯವನ್ನು ನೀವು ತೋರಿಸಿ ನೋಡೋಣ. ಎಷ್ಟು ತಪ್ಪುಗಳು ಮಾಡ್ತಾರೆ. ದೀಕ್ಷೆ ಸ್ಥಾನ, ಯೇಸು ಸ್ವಾಮಿ ಮುಳುಗಿ ದೀಕ್ಷೆ ಸ್ನಾನ ಮಾಡಿಕೊಂಡ್ರು. ಆದರೆ ಫಾದರ್ಗಳು ಚಿಕ್ಕ ಮಗುನಲ್ಲಿ ಕೊಡ್ತಾರೆ, ಚಿಕ್ಕ ಮಗು ಸತ್ತೋಗ್ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತೆ ಅಂತ. ಅದು ನಿಜಾನ? ನೀವು ಯೋಚಿಸಿರಿ. ಜಪಸರ ಅನ್ನೋದು ಬೈಬಲ್ ಗ್ರಂಥದಲ್ಲಿ ಇದೆಯಾ? ಜಪಸರ ಮನುಷ್ಯನಾಗಿ ಅದು ಮಾಡ್ಕೊಂಡಿರೋದು. ಮತ್ತು ಪಾಪ ನಿವಾರಣೆ ಅನ್ನೋದು ಇದೆಯಾ? ಅದು ಪಾಪ ನಿವಾರಣೆ ಮಾಡಿಬಿಟ್ರೆ ಫಾದರ್ ಹತ್ರ ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಯೋಚಿಸಿರಿ. ಈ ರೀತಿಯಾಗಿ ಅನೇಕ ತಪ್ಪುಗಳನ್ನು 10 ಆಜ್ಞೆಗಳಲ್ಲಿ 2ನೇ ಆಜ್ಞೆಯನ್ನು ವಿಗ್ರಹಾರಾಧನೆ ಮಾಡಬೇಡಿ, ಯಾವುದೇ ರೂಪಗಳನ್ನು ಮಾಡ್ಕೊಳ್ಬೇಡಿ ಅಂತ ವಿಮೋಚನಾ ಕಾಂಡದಲ್ಲಿ ಇದೆ 20ನೇ ಅಧ್ಯಾಯದಲ್ಲಿ. ಯಾರಾದರೂ ಓದಿ ನೋಡಿದ್ದೀರಾ? ಅದರ ಅರ್ಥವನ್ನು ಧ್ಯಾನಿಸಿದ್ದೀರಾ? ನೀವು ದಯವಿಟ್ಟು ಧ್ಯಾನಿಸಿರಿ. ಯಾಕೆಂದರೆ ದೇವರ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೇ ಪಾಸ್ಟರ್ ಆಗಲಿ, ಯಾವುದೇ ಫಾದರ್ ಆಗಲಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ದಯವಿಟ್ಟು ನೀವು ನಾನು ಹೇಳಿರೋವಂಥದ್ದನ್ನು, ಇದು ಯಾವುದೇ ಒಂದು ಮತಭೇದವನ್ನು ಹುಟ್ಟಿಸೋದಕ್ಕಲ್ಲ, ಮತಾಂತರ ಮಾಡೋದಕ್ಕಲ್ಲ ನಾನು ಹೇಳ್ತಾ ಇರೋದು. ಯಾಕೆಂದರೆ ಬೈಬಲ್ ಗ್ರಂಥದಲ್ಲಿ ಏನಿದೆಯೋ ನಾನು ಅದನ್ನು ಹೇಳಿದ್ದೇನೆ. ನೀವು ದಯವಿಟ್ಟು ನೀವು ಧ್ಯಾನಿಸಿರಿ. ದೇವರು ನಿಮ್ಮನ್ನು, ಯೇಸು ಸ್ವಾಮಿಯಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಯೇಸುವಿನ ನಾಮದಲ್ಲಿ ನಾನು ತಿಳಿದು ಹೊಂದಿದ್ದೇನೆ. ನಮ್ಮ ಜೀವಗಳ ತಂದೆಯಾದ ಯೇಸುವೆ, ಆಮೇನ್.